ದರ್ಶನ್ ಫ್ಯಾನ್ಸ್ಗೆ ಹುಡುಗಿಯರ ಹೆಸರು ಬಳಸಿ ಮೆಸೇಜ್ ಮಾಡೋ ಗೀಳು ನಮ್ಮ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಅವರ ಹೆಸರಲ್ಲಿ ಮೆಸೇಜ್ ಮಾಡೋ ದಮ್ಮಿಲ್ಲ ಅಂದಿದ್ದಾರೆ. ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ವಾರ್ ಜೋರಾಗಿದೆ. ಅಶ್ಲೀಲ ಮೆಸೇಜ್ ಮಾಡಿದವರಿಗೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮೋಹಕ ತಾರೆ ರಮ್ಯಾ ಅವರು. ನಾನು ಹೆದರೋ ಮಾತೇ ಇಲ್ಲ ಅಂತ ದರ್ಶನ್ ಫ್ಯಾನ್ಸ್ಗೆ ನೇರವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಅವರ ಹೆಸರಲ್ಲಿ ಮೆಸೇಜ್ ಮಾಡೋ ದಮ್ಮಿಲ್ಲ. ದರ್ಶನ್ ಫ್ಯಾನ್ಸ್ ಹುಡುಕಿ ಮಟ್ಟ ಹಾಕ್ತೇನೆ ಎಂದಿದ್ದಾರೆ ರಮ್ಯಾ ಅವರು. ಡರ್ಟಿ ಮೆಸೇಜ್ ಹಾಕಿದವರ ವಿರುದ್ಧ ಸೈಬರ್ ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ನೀಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಬ್ಯೂಟಿ ರಮ್ಯಾ ಅವರು. ಮೇಡಮ್, ಯಾವ ರೀತಿಯಾದಂತಹ ಮೆಸೇಜ್ಗಳ ಎನ್ಕೌಂಟರ್ ತಮಗಾಗ್ತಿತ್ತು? ಸೊ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ? ಸೊ ನಾನು ಕೇಸ್ ಫೈಲ್ ಮಾಡೋಣ ಅನ್ಕೊಂಡಿದ್ದೀನಿ ನಾನು ಸೈಬರ್ ಸೆಕ್ಯೂರಿಟಿ ಹತ್ರ. ನೋಡೋಣ ಕಂಡಿಡಿಯಕ್ಕಾಗತ್ತಾ ಏನು ಎತ್ತ ಅಂತ. ಬಿಕಾಸ್ ಇವರೆಲ್ಲ ಸುಮ್ಮನೆ ಹುಡುಗಿರ ಹೆಸರು ಯೂಸರ್ ನೇಮ್ನ ಮಿಸ್ಯೂಸ್ ಮಾಡ್ಕೋತಾರೆ, ಹುಡುಗಿರ್ ಫೋಟೋಗಳೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಸೊ ವಿ ಹ್ಯಾವ್ ಟು ಚೆಕ್. ಅದು ಅವ್ರಿಗೆ ಬಿಟ್ಟಿರೋದು ಪೊಲೀಸ್ ಅವ್ರಿಗೆ. ಸೊ ಲೆಟ್ ದೆಮ್ ಫೈಂಡ್ ಔಟ್ ಯಾರು ಇವರೆಲ್ಲ ಅಂತ. ಅಂಡ್ ಆಸ್ ಪರ್ ಲಾ ದೇ ಹ್ಯಾವ್ ಟು ಬಿ ಪನಿಷ್ಡ್. ಇವರು ದರ್ಶನ್ ಅವರ ಅಭಿಮಾನಿಗಳೇ ಅಂತ ಹೇಗೆ ನೀವು ಖಾತ್ರಿಯಾಗಿ ಹೇಳ್ತೀರಿ? ಅವರೆಲ್ಲ ಮೆಸೇಜಸ್ ಅಲ್ಲೇ ಬರ್ದಿದಾರಲ್ಲ, ಅವರೆಲ್ಲ ಅವ್ರ ಫೋಟೋಸ್ನು ಹಾಕೊಂಡಿದ್ದಾರೆ. ಆ ಮೆಸೇಜಸ್ ಗಳಲ್ಲಿ ಅವರು ಡಿ ಬಾಸ್ ಅಂತಾನೆ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ಯಾವ ರೀತಿಯಾದಂತಹ ಮೆಸೇಜ್ಗಳ ಎನ್ಕೌಂಟರ್ ತಮಗಾಗ್ತಿತ್ತು? ಸೊ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ? ಸೊ ನಾನು ಕೇಸ್ ಫೈಲ್ ಮಾಡೋಣ ಅನ್ಕೊಂಡಿದ್ದೀನಿ ನಾನು ಸೈಬರ್ ಸೆಕ್ಯೂರಿಟಿ ಹತ್ರ. ನೋಡೋಣ ಕಂಡಿಡಿಯಕ್ಕಾಗತ್ತಾ ಏನು ಎತ್ತ ಅಂತ. ಬಿಕಾಸ್ ಇವರೆಲ್ಲ ಸುಮ್ಮನೆ ಹುಡುಗಿರ ಹೆಸರು ಯೂಸರ್ ನೇಮ್ನ ಮಿಸ್ಯೂಸ್ ಮಾಡ್ಕೋತಾರೆ, ಹುಡುಗಿರ್ ಫೋಟೋಗಳೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಸೊ ವಿ ಹ್ಯಾವ್ ಟು ಚೆಕ್. ಅದು ಅವ್ರಿಗೆ ಬಿಟ್ಟಿರೋದು ಪೊಲೀಸ್ ಅವ್ರಿಗೆ. ಸೊ ಲೆಟ್ ದೆಮ್ ಫೈಂಡ್ ಔಟ್ ಯಾರು ಇವರೆಲ್ಲ ಅಂತ. ಅಂಡ್ ಆಸ್ ಪರ್ ಲಾ ದೇ ಹ್ಯಾವ್ ಟು ಬಿ ಪನಿಷ್ಡ್. ಇವರು ದರ್ಶನ್ ಅವರ ಅಭಿಮಾನಿಗಳೇ ಅಂತ ಹೇಗೆ ನೀವು ಖಾತ್ರಿಯಾಗಿ ಹೇಳ್ತೀರಿ? ಅವರೆಲ್ಲ ಮೆಸೇಜಸ್ ಅಲ್ಲೇ ಬರ್ದಿದಾರಲ್ಲ, ಅವರೆಲ್ಲ ಅವ್ರ ಫೋಟೋಸ್ನು ಹಾಕೊಂಡಿದ್ದಾರೆ. ಆ ಮೆಸೇಜಸ್ ಗಳಲ್ಲಿ ಅವರು ಡಿ ಬಾಸ್ ಅಂತಾನೆ ಮೆಸೇಜ್ ಮಾಡಿದ್ದಾರೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ತಪ್ಪು ಡಿ ಬಾಸ್ ಫ್ಯಾನ್ಸ್ಗೆ, ಅದೇ ಬೇರೆ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಬಹುದಾ ಅಂತ ದರ್ಶನ್ ಫ್ಯಾನ್ಸ್ಗೆ ಕ್ವಶನ್ ಹಾಕಿದ್ದಾರೆ ರಮ್ಯಾ ಅವರು. ಫ್ಯಾನ್ಸ್ಗೂ ರೇಣುಕಾ ಸ್ವಾಮಿ ಏನ್ರಿ ವ್ಯತ್ಯಾಸ? ಹಾಗಾದ್ರೆ ರೇಣುಕಾ ಸ್ವಾಮಿನೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಅವನ ಕೊಲೆ ಮಾಡಲಾಯಿತು, ನೀವು ಮಹಿಳೆಯರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತೀರಾ ಅಂತ ರಮ್ಯಾ ನೇರವಾಗಿಯೇ ಫ್ಯಾನ್ಸ್ಗೆ ವಾರ್ನಿಂಗ್ ಇಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಮಾಡಿದ್ದು ಹಾಗೆ, ದರ್ಶನ್ ಫ್ಯಾನ್ಸ್ ಮಾಡ್ತಿರೋದು ತಪ್ಪೇ. ಹಾಗಾದ್ರೆ ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಟಿ ರಮ್ಯಾ ಗ್ಯಾರಂಟಿ ನ್ಯೂಸ್ಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ವಾಕ್ ಸಮರ ಜೋರಾಗಿದೆ ರಮ್ಯಾ ಅವರದ್ದು. ಅಶ್ಲೀಲ ಮೆಸೇಜ್ ಮಾಡಿದವರಿಗೆ ಡೈರೆಕ್ಟ್ ಆಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಹೆದರೋ ಮಾತೇ ಇಲ್ಲ ಅಂತಿದ್ದಾರೆ ಮೋಹಕ ತಾರೆ ರಮ್ಯಾ ಅವರು. ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ, ಅವಾಗ ನಾನೊಂದು ಪೋಸ್ಟ್ ಹಾಕಿದ್ದೆ. ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದ್ದೆ. ಅದಾದ್ಮೇಲೆ ಇವರೆಲ್ಲ ಶೋ ಹಚ್ಕೊಂಡ್ರು ನನ್ ಟ್ರೋಲ್ ಮಾಡೋದಕ್ಕೆ. ಅಂಡ್ ನನ್ಗೆ ಅನಿಸ್ತು ಯಾಕೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು ಅಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪಂತ ನೀವು ಒಪ್ಕೋತೀರಾ, ನಾವು ಒಪ್ಕೋತೀವಿ, ದರ್ಶನ್ ಫ್ಯಾನ್ಸ್ ಒಪ್ಕೋತಾರೆ ಅವ್ರು ಮಾಡಿದ ತಪ್ಪಂತ. ಅಂದ್ರೆ ಅವ್ರಿಗೂ ನಿಮ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ವಲ್ಲ.
ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಮಾಡಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟ ಪದಗಳು ಯೂಸ್ ಮಾಡಿ ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡ್ಬೋದಾ? ಅಂದ್ರೆ ನಾವ್ ಇವಾಗ ಎಲ್ಲಾರ್ನೂ ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ ಅಥವಾ ಕಾನೂನು ನಮ್ ಕೈಗೆ ತೊಳಕಾಗತ್ತಾ? ಇಲ್ಲ ತಾನೆ. ನಾನೇನ್ ಹೇಳಿದೀನಿ, ತಪ್ಪು. ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ, ಅವಾಗ ನಾನೊಂದು ಪೋಸ್ಟ್ ಹಾಕಿದ್ದೆ. ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದ್ದೆ. ಅದಾದ್ಮೇಲೆ ಇವರೆಲ್ಲ ಶೋ ಹಚ್ಕೊಂಡ್ರು ನನ್ ಟ್ರೋಲ್ ಮಾಡೋದಕ್ಕೆ. ಅಂಡ್ ನನ್ ಅನಿಸ್ತು ಯಾಕೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು ಅಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪಂತ ನೀವು ಒಪ್ಕೋತೀರಾ, ನಾವು ಒಪ್ಕೋತೀವಿ, ದರ್ಶನ್ ಫ್ಯಾನ್ಸ್ ಒಪ್ಕೋತಾರೆ ಅವ್ರು ಮಾಡಿದ ತಪ್ಪಂತ. ಅಂದ್ರೆ ಅವ್ರಿಗೂ ನಿಮ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ವಲ್ಲ. ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಮಾಡಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟ ಪದಗಳು ಯೂಸ್ ಮಾಡಿ ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡ್ಬೋದಾ? ಅಂದ್ರೆ ನಾವ್ ಇವಾಗ ಎಲ್ಲಾರ್ನೂ ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ ಅಥವಾ ಕಾನೂನು ನಮ್ ಕೈಗೆ ತೊಳಕಾಗತ್ತಾ? ಇಲ್ಲ ತಾನೆ. ನಾನೇನ್ ಹೇಳಿದೀನಿ, ದರ್ಶನ್ ಮತ್ತು ನನ್ನ ನಡುವೆ ಎಲ್ಲವೂ ಸರಿಯಾಗಿದೆ. ದೇರ್ ಈಸ್ ನೋ ನಥಿಂಗ್. ನಾನು ಮತ್ತು ದರ್ಶನ್ ಚೆನ್ನಾಗೇ ಇದ್ದೇವೆ. ನಾನು ಮತ್ತು ದರ್ಶನ್ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇವೆ. ದರ್ಶನ್ಗೂ ನನಗೂ ಒಳ್ಳೆಯ ವರ್ಕಿಂಗ್ ರಿಲೇಷನ್ಶಿಪ್ ಇತ್ತು ಅಂತ ಹೇಳಿದ್ದಾರೆ ರಮ್ಯಾ ಅವರು. ಆದರೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇ. ಅದು ಫ್ಯಾನ್ಸ್ ಇರ್ಬೋದು, ರೇಣುಕಾ ಸ್ವಾಮಿ ಇರ್ಬೋದು, ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇ ಅಂದಿದ್ದಾರೆ. ಇದನ್ನು ಹೇಳಲು ನನಗೆ ಯಾವುದೇ ಭಯ ಇಲ್ಲ. ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತೇನೆ, ಖಂಡಿತ ಮಾತನಾಡ್ತೇನೆ ಅಂತ ಗ್ಯಾರಂಟಿ ನ್ಯೂಸ್ಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಅಶ್ಲೀಲ ಮೆಸೇಜ್ ಮಾಡಿದವರಿಗೆ ಡೈರೆಕ್ಟ್ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೆದರೋ ಮಾತೇ ಇಲ್ಲ ಅಂತಿದ್ದಾರೆ ಮೋಹಕ ತಾರೆ ರಮ್ಯಾ ಅವರು. ದರ್ಶನ್ಗೂ ನನಗೂ ಬಹಳ ದಿನದಿಂದ ಪರಿಚಯ. ನಾನು ಅವರು ವರ್ಕಿಂಗ್ ರಿಲೇಷನ್ಶಿಪ್ನಲ್ಲಿದ್ದವರು. ಸಾಕಷ್ಟು ಒಳ್ಳೆಯ ಒಡಂಬಡಿಕೆ ಇದೆ. ದರ್ಶನ್ಗೂ ನನಗೂ ಒಳ್ಳೆ ವರ್ಕಿಂಗ್ ರಿಲೇಷನ್ಶಿಪ್ ಇತ್ತು ಅಂತ ಹೇಳಿದ್ದಾರೆ ನಟಿ ರಮ್ಯಾ ಅವರು. ದರ್ಶನ್ ನನಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ. ನಾವ್ ದತ್ತ ಸಿನಿಮಾ ಮಾಡುವಾಗ ನಮ್ದು ಒಳ್ಳೆ ವರ್ಕಿಂಗ್ ರಿಲೇಶನ್ಶಿಪ್ ಇತ್ತು. ಈಗೆಲ್ಲಾದ್ರೂ ಸಿಕ್ಕಿದ್ರೆ ನಾವು ಮಾತಾಡಿಸ್ತೀವಿ. ಅಂಡ್ ಐ ಆಮ್ ವೆರಿ ಫಾಂಡ್ ಆಫ್ ಹಿಸ್ ವೈಫ್, ಅದೆಲ್ಲ ಇದೆ. ಬಟ್ ತಪ್ಪಲ್ವಾ? ಸೊ ಅದ್ರ ಬಗ್ಗೆ ನಾವ್ ಮಾತಾಡ್ಬೇಕು ಇಲ್ವೋ? ದರ್ಶನ್ ನನಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ. ನಾವ್ ದತ್ತ ಸಿನಿಮಾ ಮಾಡುವಾಗ ನಮ್ದು ಒಳ್ಳೆ ವರ್ಕಿಂಗ್ ರಿಲೇಶನ್ಶಿಪ್ ಇತ್ತು. ಈಗೆಲ್ಲಾದ್ರೂ ಸಿಕ್ಕಿದ್ರೆ ನಾವು ಮಾತಾಡಿಸ್ತೀವಿ. ಅಂಡ್ ಐ ಆಮ್ ವೆರಿ ಫಾಂಡ್ ಆಫ್ ಹಿಸ್ ವೈಫ್, ಅದೆಲ್ಲ ಇದೆ. ಬಟ್ ತಪ್ಪಲ್ವಾ? ಸೊ ಅದ್ರ ಬಗ್ಗೆ ನಾವ್ ಮಾತಾಡ್ಬೇಕು ಇಲ್ವೋ?